ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಎಲ್ಲ ಮಕ್ಳಿಗೂ ಇದು ಗೊತ್ತಿರಲೇಬೇಕು ಮಕ್ಕಳ. ಯಾವುದಾದ್ರು ಟಾಪಿಕ್ ಮ್ಯಾಮ್ ಎಲ್ರಿಗೂ ಗೊತ್ತಿರಬೇಕು ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ಸೊ FA2 ಎಕ್ಸಾಮ್ ಬಂದ್ಬಿಟ್ಟು ಎಷ್ಟೋ ಕೆಲವು ಮಕ್ಕಳುಗಳಿಗೆ ಕಂಪ್ಲೀಟ್ ಆಗಿದೆ, ಇನ್ನು ಕೆಲವು ಮಕ್ಕಳಿಗೆ ನಡೀತಾ ಇದೆ, ಇನ್ನು ಕೆಲವು ಮಕ್ಕಳಿಗೆ ಈ ಆಗಸ್ಟ್ ಎಂಡಲ್ಲಿ ಅಥವಾ ಮಿಡ್ ವೀಕಲ್ಲಿ ಶುರು ಆಗಬೇಕು ಮ್ಯಾಮ್ ಅಂತ ಹೇಳ್ತಾ ಇರ್ತೀರಾ. ಓಕೆ, ಸೊ ಆ FA2 ಎಕ್ಸಾಮಿಂದ ನಮ್ಮ ಸೆಪ್ಟೆಂಬರ್ ಎಂಡಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ಗೆ ನಮ್ಮ SA1 ಎಕ್ಸಾಮ್ ಕೂಡ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ನಮ್ಮ ಹತ್ರ ರಫ್ಲಿ ಅಂತ ಹೇಳಿದ್ರೆ ಒಂದು 8 ವಾರಗಳಿರಬಹುದು ಅಂತ ಅಂದಾಜು ಮಾಡ್ತಿದ್ದೇನೆ. ಓಕೆನಾ, ಕೆಲವು ಮಕ್ಕಳಿಗೆ ಆಲ್ರೆಡಿ ಟೈಮ್ ಟೇಬಲ್ ಬಂದುಬಿಟ್ಟಿರುತ್ತೆ SA2 ಎಕ್ಸಾಮ್ದು. ಮ್ಯಾಮ್ ನಮ್ಗೆ ಇನ್ನೂ ಒಂದು 6 ವೀಕ್ ಏನೋ ಇರ್ಬೋದು ಮ್ಯಾಮ್, 1.5 ಮಂತ್ ಇರ್ಬೋದು ಅಷ್ಟೇ ಮ್ಯಾಮ್ ಅನ್ನೋ ಥರ ಇರುತ್ತೆ ಕೆಲವು ಮಕ್ಕಳು. ಸೊ ಅದಕ್ಕೋಸ್ಕರನೇ ಮಕ್ಕಳ ಎಲ್ಲ ಸಲನೂ ಬರ್ತೀವಿ ನಾವು ಮಕ್ಕಳ ಓದಿ 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 ಅಂತ ಹೇಳ್ತಿರ್ತೀವಿ. ನಿಮಗೂ ಅರ್ಥ ಆಗಿರಲ್ಲ ಮ್ಯಾಮ್ ಏನು ಓದಬೇಕು ಮ್ಯಾಮ್, ಓದಿ 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 ಅಂತ ಮಾತ್ರ ಹೇಳ್ತೀರಾ, ಹೇಗೆ ಓದಬೇಕು ಏನು ಓದಬೇಕು ಅಂತ ಮಾತ್ರ ಹೇಳಲ್ಲ ಅಂತ. ಸೊ ನಿಮ್ಮ ಜರ್ನಿನ ಈಸಿ ಮಾಡೋದಕ್ಕೆ ನೀವು ಏನು ಓದಬೇಕು, ಹೇಗೆ ಓದಬೇಕು ಅಂತ ನಾನಿವತ್ತು ಹೇಳ್ಕೊಡ್ತೀನಿ. ಓಕೆ ಮಕ್ಕಳ, ಅಕ್ಟೋಬರ್ ಫಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಮಿಡ್ ವೀಕಲ್ಲಿ ನಮ್ಮ SA ಎಕ್ಸಾಮ್ ಶುರುವಾಗುತ್ತೆ. ಓಕೆನಾ, SA1 ಎಕ್ಸಾಮ್ ನಮಗೆ FA ಅಂತ ಹೇಳಿದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟು 1, 2, 3, 4 ಅಂತೆಲ್ಲ ಇರುತ್ತೆ. ಸೊ 20 ಮಾರ್ಕ್ಸ್ಗೆ ಅಥವಾ 40 ಮಾರ್ಕ್ಸ್ಗೆ ನಮ್ಮ ಸ್ಕೂಲ್ ಮೇಲೆ ಡಿಪೆಂಡು, ಅವ್ರು ನಮಗೆ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ಗಳು ಇಂಪಾರ್ಟೆಂಟ್ ಮಕ್ಕಳ. ಯಾಕಂತಂದರೆ ನಮ್ಮ ಥಿಯರಿ ಫೈನಲ್ ಎಕ್ಸಾಮ್ ಇರೋದೇ 80ಗೆ, ನಿನ್ನ ಮಿಕ್ಕಿದ್ದು 20 ಮಾರ್ಕ್ಸ್ ಎಲ್ಲ ಇಲ್ಲಿಂದ ತೊಗೋತಾರೆ. ಓಕೆನಾ, ನಮ್ಮ ಪ್ರಾಜೆಕ್ಟ್ ವರ್ಕ್ FA ಎಕ್ಸಾಮ್ ಮಾರ್ಕ್ಸ್ ಮೇಲೆ. ಅದಕ್ಕೆ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ ಮಕ್ಕಳ, ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ SA1 ಅಂತ ಹೇಳಿದ್ರೆ ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ ಹಾಫ್ ಇಯರ್ಲಿ ಎಕ್ಸಾಮ್ ಅಂತ ಕರಿತೀವಿ. ಓಕೆ, ಇದನ್ನು 80 ಮಾರ್ಕ್ಸ್ಗೆ ಬರೀತೀರಾ ಮಕ್ಕಳ. ಓಕೆ, ಸೊ ನಮಗೇನು ಗೊತ್ತು, ಒಂದು 8ರಿಂದ 10 ವಾರ ಅಂತ ಅಂದ್ಕೊಳ್ಳೋಣ. ಇಲ್ಲ ಮ್ಯಾಮ್ ನಮ್ಗೆ ಆಲ್ರೆಡಿ ಬೇಗನೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು 8 ವಾರನೋ 7 ವಾರನೋ ಇದೆ ಅಂತ ನಾನೊಂದು ಸ್ವಲ್ಪ ಎಸ್ಟಿಮೇಟ್ ಮಾಡ್ಕೊಂಡು ಬಂದಿದ್ದೀನಿ. ಸರಿ ಆಗಿದ್ದರೆ ನಾನು ನಿಮಗೆ ವೀಕ್ಲಿ ಸ್ಟಡಿ ಸ್ಕೆಡ್ಯೂಲ್ ಅಂತ ಕೊಡ್ತಿದ್ದೀನಿ. ಹೇಗೆ ಅಂತ ಹೇಳಿದ್ರೆ ವಾರ ವಾರ ಏನೇನು ಮಾಡಬೇಕು ಅಂತ ಹೇಳ್ತಿದ್ದೀನಿ. ಓಕೆನಾ, ಎಲ್ಲ ಸಲನೂ ಬಂದುಬಿಟ್ಟು ಮಾರ್ನಿಂಗ್ ಬಂದುಬಿಟ್ಟು ನೀವು ಎದ್ದಿದ ತಕ್ಷಣವೇ ಒಂದು 2 ಅವರ್ ಇದೆಯಲ್ಲ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಓದಿ ನಿಮ್ಮ ಟಫ್ ಸಬ್ಜೆಕ್ಟನ್ನ ಓದಿ ಅಂತ ಹೇಳ್ತೀನಿ. ಹೇಗೆ ಓದಬೇಕು ಅಂತ ನಿಮಗೂ ಐಡಿಯಾ ಇಲ್ಲ, ಸುಮ್ಮನೆ ಓದಿ ಓದಿ ಓದಿ, ನೈಟಲ್ಲಿ ಓದಿ, ಆಫ್ಟರ್ ಸ್ಕೂಲ್ ಓದಿ, ಸಂಡೇ ಓದಿ, ಸಾಟರ್ಡೆ ಓದಿ ಅಂತಲೇ ಹೇಳ್ತೀವಿ. ಎಲ್ಲರೂ ಬಂದುಬಿಟ್ಟು ಇದನ್ನೇ ಹೇಳ್ತಿದ್ದೀವಿ. ಬಟ್ ಹೇಗೆ ಓದಬೇಕು, ಏನನ್ನು ಓದಬೇಕು, ಯಾವ ಸಬ್ಜೆಕ್ಟನ್ನ ಯಾವ ಥರ ಓದಬೇಕು ಅಂತ ನಿಮಗೆ ಇನ್ನೂ ಕೀ ಸ್ಟ್ರಾಟಜಿ ಗೊತ್ತಿರಲ್ಲ ಅಂತ ಅಂದ್ಕೊಂಡು ನಾನು ನಿಮಗೆ ಇವತ್ತು ಈ ವಿಡಿಯೋ ಮುಖಾಂತರ ಹೆಲ್ಪ್ ಮಾಡ್ತಿದ್ದೀನಿ. ಓಕೆ ಮಕ್ಕಳ, ಇವಾಗ ರಫ್ಲಿ ನಮ್ಮ ಹತ್ರ 8 ವಾರಗಳಿದೆ ಅಂತ ಅಂದ್ಕೊಳ್ಳಿ. ನೀವು FA1ಅಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದೀರಾ ಅಥವಾ ಕಡಿಮೆ ಮಾರ್ಕ್ಸ್ ಬಂದಿದೆಯಾ, ಡೋಸಂಟ್ ಮ್ಯಾಟರ್, ನನಗೆ ಅವಶ್ಯಕತೆ ಇಲ್ಲ ನಿಮ್ಮ ಮಾರ್ಕ್ಸ್ಗಳು. ಬಟ್ ಇವತ್ತಿಂದನೇ ನೀವು ಇದೇ ಥರ ಓದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ, ಮ್ಯಾಮ್ ನೀವು ಹೇಳಿರೋ ಸ್ಟ್ರಾಟಜಿನ ಫಾಲೋ ಮಾಡಿದ್ದಕ್ಕೆ ನನ್ನ SA ಎಕ್ಸಾಮಲ್ಲಿ ನಾನು ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ ಮ್ಯಾಮ್ ಅಂತ. ಓಕೆನಾ, ಅದಕ್ಕೋಸ್ಕರ ಮಕ್ಕಳ ಇವತ್ತಿಂದನೇ ಶುರು ಮಾಡಿ. ನಿಮ್ಮ 9th ಗ್ರೇಡ್ ಮಾರ್ಕ್ಸ್ ಬೇಡ ನನಗೆ, FA1 ಎಕ್ಸಾಮ್ ಮಾರ್ಕ್ಸ್ ಬೇಡ, FA2 ಮಾರ್ಕ್ಸ್ ಕೂಡ ಬೇಡ, ಬಟ್ ಮುಂದೆ ಬರುವಂತಹ ಎಕ್ಸಾಮನ್ನು ನೀವು ಅಂದ್ಕೊಂಡಿರೋ ಡ್ರೀಮ್ ಸ್ಕೋರನ್ನು ನೀವು ಅಚೀವ್ ಮಾಡಬೇಕು. ಸೊ ಅದಕ್ಕೋಸ್ಕರ ವೀಕ್ 1ಅಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಓಕೆ ವೀಕ್ 1ಗೆ ಹೋಗೋಣ. ಫಸ್ಟು ನೀವು ಐಡೆಂಟಿಫೈ ಮಾಡಬೇಕು ವಿಚ್ ಸಬ್ಜೆಕ್ಟ್ ಆ್ಯಸ್ ದಿ ಲೋಯೆಸ್ಟ್ ಸ್ಕೋರ್. ಇವಾಗ FA1 ಎಕ್ಸಾಮು FA2 ಎಕ್ಸಾಮ್ ಬರೆದಿದ್ದೀರಾ. ಓಕೆ, ಐಡೆಂಟಿಫೈ ಮಾಡಬೇಕು ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅನ್ನೋದು ನನಗೆ ಬೇಕಾಗಿಲ್ಲ, ಬಟ್ ನಿಮ್ಮ ಅನಾಲಿಸಿಸ್ಗೆ ಬೇಕು ಯಾವ ಸಬ್ಜೆಕ್ಟಲ್ಲಿ ನೀವು ಕಡಿಮೆ ಸ್ಕೋರ್ ಮಾಡಿದ್ದೀರಾ ಅಂತ. ಓಕೆನಾ, ಇವಾಗ ಕೆಲವರು ಸೈನ್ಸಲ್ಲಿ ಕಡಿಮೆ ಸ್ಕೋರ್ ಮಾಡಿರ್ತೀರ, ಇಲ್ಲ ಮ್ಯಾಥ್ಸಲ್ಲಿ ಕಡಿಮೆ ಸ್ಕೋರ್ ಮಾಡಿರ್ತೀರಲ್ವಾ, ಆ ಸಬ್ಜೆಕ್ಟ್ ಯಾವುದು ಅಂತ ಫಸ್ಟು ವಾರದಲ್ಲಿ ನೀವು ಐಡೆಂಟಿಫೈ ಮಾಡಬೇಕು. ಓಕೆನಾ, ಐಡೆಂಟಿಫೈ ಮಾಡಾದ್ಮೇಲೆ ಓಕೆ ಇವಾಗ ಲೆಟ್ಸೆ ಸೈನ್ಸಲ್ಲಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೈನ್ಸಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ. ಓಕೆ, ಸೈನ್ಸಲ್ಲಿ ವಿಚ್ ಚಾಪ್ಟರ್ ಈಸ್ ವೀಕೆಸ್ಟ್ ಅಂತ. ಓಕೆನಾ, ಇವಾಗ FA2 ಅಥವಾ FA1ಗೆ FA1ಗೆ 3 ಚಾಪ್ಟರ್ಸ್, FA2ಗೆ 3 ಚಾಪ್ಟರ್ಸ್ ಅಂತ ಹೇಳ್ಬಿಟ್ಟು SA ಎಕ್ಸಾಮಿಗೆ ಬೇಕಾಗಿರುವಂತಹ ಎಲ್ಲ ಚಾಪ್ಟರ್ಸು ಇಲ್ಲಿ ಕವರ್ ಆಗಿರುತ್ತೆ. ನಿಮಗೆ ಎಷ್ಟು ಚಾಪ್ಟರ್ಗಳು ಮತ್ತು ಯಾವ ಚಾಪ್ಟರ್ಗಳು ನಿಮಗೆ ಕಷ್ಟ ಆಗ್ತದೆ ಅಂತ ಫಸ್ಟು ಐಡೆಂಟಿಫೈ ಮಾಡಬೇಕು. ಕೆಲವರಿಗೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಕಷ್ಟ ಆಗಿರುತ್ತೆ, ಅಥವಾ ಯಾವುದು ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಕಷ್ಟ ಆಗಿರುತ್ತೆ, ಇಲ್ವಾ ಲೈಫ್ ಪ್ರೋಸೆಸ್ ಯಾವುದು ಜೀವಕ್ರಿಯೆಗಳು ಕಷ್ಟ ಆಗಿರುತ್ತೆ. ನಿಮಗೆ ಎಷ್ಟು ಚಾಪ್ಟರ್ಗಳು, ಕೆಲವರಿಗೆ 6 ಚಾಪ್ಟರ್ಸ್ಗಳು ಕಷ್ಟ ಆಗಿರುತ್ತೆ, ತೊಂದರೆ ಇಲ್ಲ ಮಕ್ಕಳ. ಫಸ್ಟ್ ಕಷ್ಟ ಆಗಿರೋದನ್ನು ನೀವೇನು ಮಾಡ್ಕೊಳ್ಬೇಕು, ಲಿಸ್ಟ್ ಮಾಡ್ಕೊಳ್ಬೇಕು. ಓಕೆ, ಅದಾದಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ತೊಗೊಳ್ಳೋಣ.
ಆ ಚಾಪ್ಟರಲ್ಲಿ ಕೆಲವೊಂದು ಕ್ವೆಶ್ಚನನ್ನು ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ. ಇವಾಗ ಡಯಾಗ್ರಾಮ್ ಬರೀರಿ ಬ್ಯಾಟ್ರಿದು ಅಂತ ಹೇಳಿದ್ರೆ ಈ ಥರ ಈಸಿ ಇದೆ ಬರೀತೀನಿ ಅನ್ನೋ ಥರ ಇರುತ್ತೆ. ಯಾವ ಟಾಪಿಕ್ ನಿಮಗೆ ಕಷ್ಟ ಆಗ್ತದೆ, ನ್ಯೂಮರಿಕಲ್ ಸಾಲ್ವ್ ಮಾಡೋದು ಕಷ್ಟ ಆಗ್ತದೆಯಾ, ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತದೆಯಾ, ಅಥವಾ ನ್ಯೂಮರಿಕಲ್ಸು ಕೆಲವು ಈಸಿ ಇರುತ್ತೆ ಮ್ಯಾಮ್, ನನಗೊಂದು 2-3 ಫಾರ್ಮುಲಾದಲ್ಲಿ ಸಾಲ್ವ್ ಮಾಡೋದು ಈಸಿ ಆಗುತ್ತೆ, ಬಟ್ ಇವಾಗ H=I²RT ಮತ್ತು ರೆಸಿಸ್ಟೆನ್ಸ್ ಒಂದು ಫಾರ್ಮುಲಾ ಇದೆಯಲ್ವಾ ಮ್ಯಾಮ್, R=ρL/A ಅಂತ ರೆಸಿಸ್ಟಿವಿಟಿ ರೋಧಶೀಲತೆದು, ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮ್ಯಾಮ್ ಅನ್ನೋ ಆ ಥರ ಇದ್ದರೆ, ಯಾವುದೆಲ್ಲ ಟಾಪಿಕ್ಸ್ ಕಷ್ಟ ಆಗುತ್ತೆ ಅಥವಾ ಯಾವ ಕ್ವೆಶ್ಚನ್ಗಳು ಕಷ್ಟ ಆಗುತ್ತೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಓಕೆ, ಅದಾದಮೇಲೆ ಎಲ್ಲಿ ಮತ್ತು ಯಾಕೆ ನಾನು ಮಾರ್ಕ್ಸನ್ನು ಕಳ್ಕೊಂಡಿದ್ದೀನಿ, ಯಾವುದೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಐಡೆಂಟಿಫೈ ಮಾಡಬೇಕು. ಕೆಲವ್ರು ನ್ಯೂಮರಿಕಲ್ಸ್ ಎಲ್ಲ ಪರ್ಫೆಕ್ಟಾಗಿ ಸಾಲ್ವ್ ಮಾಡಿರ್ತೀರ, ಯೂನಿಟ್ ಬರೆಯೋದನ್ನ ಮರ್ತೋಗಿರ್ತೀರ, ಡಯಾಗ್ರಾಮ್ ಎಲ್ಲ ಸೂಪರ್ ಡೂಪರಾಗಿ ಮಾಡಿರ್ತೀರ, ಲೇಬ್ಲಿಂಗಲ್ಲಿ ತಪ್ಪು ಮಾಡಿರ್ತೀರ, ಈ ಥರ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ಗಳು ಆಗಿರುತ್ತೆ. ಯಾವ ಮಿಸ್ಟೇಕ್ಗಳು ಅಂತ ನೀವು ಐಡೆಂಟಿಫೈ ಮಾಡಬೇಕು. ನಾನು ಇಲ್ಲಿ ಜಸ್ಟ್ ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಹೇಳಿದ್ದೀನಿ, ನಿಮ್ಮ ಹತ್ರ ಎಷ್ಟು ಸಬ್ಜೆಕ್ಟ್ ಇದೆ, 6 ಸಬ್ಜೆಕ್ಟ್ ಇದೆ ಅಲ್ವಾ. ಸೊ ಈ 1 ವಾರದಲ್ಲಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಈ ಥರ ನೀವು ಮಾಡಬೇಕು. ಓಕೆನಾ, ಯಾವುದೆಲ್ಲ ಮಿಸ್ಟೇಕ್ಸ್ ಆಗಿದೆ, ಯಾವ ಚಾಪ್ಟರ್ ಕಷ್ಟ ಆಗ್ತಿದೆ, ಯಾವ ಟಾಪಿಕ್ ಕಷ್ಟ ಆಗ್ತದೆ, ಇದನ್ನು ನೀವು 1 ವಾರದಲ್ಲಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಮಾಡಿ ನೋಟ್ ಮಾಡಿ ಇಟ್ಕೋಬೇಕು. ಓಕೆನಾ, ಇದು ಫಸ್ಟ್ ವೀಕ್ ಟಾಸ್ಕ್. ನಾನು ನಿಮಗೆ ಏನು ಓದಕ್ಕೆ ಕೇಳ್ತಿಲ್ಲ, ಬಟ್ ನಿಮಗೆ ಅನಾಲಿಸಿಸ್ ಮಾಡೋದಕ್ಕೆ ಕೇಳ್ತಿದ್ದೀನಿ ಮೊದಲನೇ ವಾರ. ಓಕೆ, ಇದನ್ನು ಡೈಲಿ ಒಂದಿನ ಸೈನ್ಸ್, ಒಂದಿನ ಮ್ಯಾಥ್ಸ್, ಒಂದಿನ ಸೋಷಿಯಲ್ ಸೈನ್ಸ್, ಈ ಥರ 6 ಸಬ್ಜೆಕ್ಟ್ಗಳನ್ನು ಕವರ್ ಮಾಡಬೇಕು. ಓಕೆನಾ. ಓಕೆ, ಇವಾಗ ವೀಕ್ 2ಗೆ ಬರೋಣ. ನಾನು ಇನ್ನೂ ಒಂದು ಎಕ್ಸ್ಟ್ರಾ ಡೇ ಬರುತ್ತಲ್ವ, 7th ಡೇ, ನಿಮ್ಗೆ ಆಟ ಆಡ್ಕೊಳ್ಳಿ ಅಂತ ಎಕ್ಸ್ಟ್ರಾ 1 ಡೇ ಫ್ರೀ ಆಗಿರೋದಕ್ಕೂ ಕೊಡ್ತಿದ್ದೇನೆ. ಓಕೆನಾ. ಸರಿ, ಇವಾಗ ವೀಕ್ 2ಗೆ ಬರೋಣ, 2ನೇ ವಾರಕ್ಕೆ ಬರೋಣ. ಓಕೆ, ಈ 2ನೇ ವಾರದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಶೀಟ್ ಅಂತ ಹೇಳಿದ್ರೆ ಎಲ್ಲ ಚಾಪ್ಟರ್ದು ಯಾವುದೆಲ್ಲ ಫಾರ್ಮುಲಾ ಇದೆ, ನಮ್ಮ ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ಬರುತ್ತೆ ಅಥವಾ ಭೌತ ವಿಜ್ಞಾನದಲ್ಲಿ ಬರುತ್ತೆ, ಮತ್ತು ಮ್ಯಾಥಮ್ಯಾಟಿಕ್ಸ್ ಅಂದಿದ ತಕ್ಷಣವೇ ಫಾರ್ಮುಲಾಗಳು ಬೇಕು. ಸೊ ಫಸ್ಟ್ ನೀವು ಮ್ಯಾಥ್ಸಿಗೆ ಒಂದು ಸೆಪ್ರೇಟ್ ನೋಟ್ಬುಕ್, ಫಿಸಿಕ್ಸ್ ಅಥವಾ ಸೈನ್ಸಿಗೆ ಒಂದು ಸೆಪ್ರೇಟ್ ನೋಟ್ಬುಕ್ ಇಡಬೇಕು. ಯಾವುದೆಲ್ಲ ಚಾಪ್ಟರಲ್ಲಿ ಯಾವುದೆಲ್ಲ ಫಾರ್ಮುಲಾಸ್ ಇದೆ ಆ ಫಾರ್ಮುಲಾಸನ್ನ ಬರೀಬೇಕು. ಓಕೆನಾ. ನಾನು ನಿಮಗೆ ಕಂಟೆಂಟನ್ನು ರೆಡಿ ಮಾಡ್ಕೊಳ್ಳೋಕೆ ಹೇಳ್ತಿದ್ದೀನಿ, ನೋಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಹೇಳ್ತಿದ್ದೀನಿ. ಓಕೆನಾ. ಸೊ ಇದು ಫಾರ್ಮುಲಾ ಶೀಟ್ ಆಗಬೇಕು 2ನೇ ವಾರದಲ್ಲಿ. ಡೈಲಿ ಒಂದೊಂದು ಸಬ್ಜೆಕ್ಟ್ ತೊಗೊಂಡ್ರು ಫೈನ್. ಓಕೆನಾ. ಮ್ಯಾಮ್ ಕನ್ನಡ ಇಂಗ್ಲೀಷಲ್ಲಿ ಯಾವುದೂ ಫಾರ್ಮುಲಾಸ್ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳ್ತಿದ್ದೀನಿ. ಅಥವಾ ಮ್ಯಾಮ್ ಒಂದೇ ದಿನದಲ್ಲಿ ಒಂದು ಸಬ್ಜೆಕ್ಟ್ ಮುಗ್ಸೋಕ್ಕಾಗಿಲ್ಲ, ನನಗೆ 2 ದಿನ ಬೇಕಾಯಿತು, ಸೊ ಅಂತ ಹೇಳಿದ್ರು ಫೈನ್ ಮಕ್ಕಳ, ಬಟ್ 2ನೇ ವಾರದಲ್ಲಿ ಇದೆಲ್ಲ ಟಾಸ್ಕ್ ಮುಗಿಸ್ಬಿಡ್ಬೇಕು. ಓಕೆ, ಫಾರ್ಮುಲಾ ಶೀಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಡೆಫಿನೇಷನ್ಸ್ ಅಂತ ಇರುತ್ತೆ. ಓಕೆನಾ. ನಿಮಗೆ ಇವಾಗ ಆಲ್ರೆಡಿ ಯಾವ ಚಾಪ್ಟರಲ್ಲಿ ಯಾವ ಟಾಪಿಕ್ಸ್ ಇದೆ ಅಂತ ಗೊತ್ತಿರಬೇಕು. ಯಾಕಂತಂದರೆ ವೀಕ್ 1ದು ಟಾಸ್ಕೇ ಅದು, ಯಾವುದೆಲ್ಲ ಚಾಪ್ಟರಲ್ಲಿ ಯಾವುದೆಲ್ಲ ಟಾಪಿಕ್ ಇದೆ, ನಿಮಗೆ ಯಾವ ಟಾಪಿಕ್ ಕಷ್ಟ ಆಗ್ತದೆ ಅಂತ. ಓಕೆ, ಆ ಟಾಪಿಕ್ಗಳಲ್ಲಿ ಜಾಸ್ತಿ ಯಾವ ಡೆಫಿನೇಷನ್ ಕೇಳ್ತಾರೆ 2 ಮಾರ್ಕ್ಸಿಗೆ ಅಂತ ಅಥವಾ 1 ಮಾರ್ಕ್ ಕೇಳ್ತಾರೆ ಅಂತ ನೀವು ಚೆಕ್ ಮಾಡಿ ಎಲ್ಲ ಚಾಪ್ಟರಲ್ಲಿರುವಂತಹ ಡೆಫಿನೇಷನ್ಸನ್ನು ರೆಡಿ ಮಾಡಿ ಇಡಬೇಕು. ಇಲ್ಲ ಮ್ಯಾಮ್ ಆಲ್ರೆಡಿ ನಮ್ಮ ಸ್ಕೂಲಲ್ಲಿ ನೋಟ್ಸ್ ಕೊಟ್ಟಿದ್ದಾರೆ, ಡೆಫಿನೇಷನ್ ಎಲ್ಲ ಪರ್ಫೆಕ್ಟಾಗಿದೆ ಮ್ಯಾಮ್, ನನ್ನ ಹತ್ರ ಹ್ಯಾಂಡಿಯಲ್ಲಿದೆ ಮ್ಯಾಮ್, ಇವಾಗ ಬುಕ್ ನನ್ನ ಕೈಯಲ್ಲೇ ಇದೆ ಅಥವಾ ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಿ ಮ್ಯಾಮ್, ನನಗೆ ಯಾವಾಗ ಬೇಕು ಅವಾಗ ತಗೋಬೋದು ಅಂತ ಹೇಳಿದ್ರೆ ಪರ್ಫೆಕ್ಟ್ ಮಕ್ಕಳ. ಯಾರೆಲ್ಲ ಡೆಫಿನೇಷನ್ಸ್ದೆಲ್ಲ ನೋಟ್ ಮಾಡ್ಕೊಂಡಿಲ್ಲ ಇವಾಗ ನೀವು ಮಾಡಬೇಕು. ಓಕೆನಾ. ಓಕೆ, ನೆಕ್ಸ್ಟು ಡಯಾಗ್ರಾಮ್ಸ್ ಅಂತ ಹೇಳ್ತಿದ್ದೀವಿ. ಸೊ ಸೈನ್ಸ್ ಅಂತ ಹೇಳಿದ್ರೇ ಡಯಾಗ್ರಾಮ್ ಬರುತ್ತೆ. ಓಕೆನಾ. ಬಯಾಲಜಿಯಲ್ಲಿ ಡಯಾಗ್ರಾಮ್ಸ್ ಇದೆ, ಫಿಸಿಕ್ಸಲ್ಲಿ ಡಯಾಗ್ರಾಮ್ಸ್ ಇದೆ, ಕೆಮಿಸ್ಟ್ರಿಯಲ್ಲಿ ಡಯಾಗ್ರಾಮ್ಸ್ ಇದೆ. ನೀವು ಚಾಪ್ಟರ್ ವೈಸ್ ಡಯಾಗ್ರಾಮ್ಸನ್ನು ಲಿಸ್ಟ್ ಮಾಡಬೇಕು. ಓಕೆನಾ. ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ 2 ಮಾರ್ಕ್ಸಿಗೆ ಸರ್ಕ್ಯೂಟ್ ಸಿಂಬಲ್ ಅಂತೂ ಬಂದೇ ಬರುತ್ತೆ. ಇಲ್ಲ ಪ್ಯಾರಲಲ್ ಸೀರೀಸಲ್ಲಿ ನಿಮಗೆ ನ್ಯೂಮರಿಕಲ್ ಸಾಲ್ವ್ ಮಾಡೋದಕ್ಕೆ ಡಯಾಗ್ರಾಮ್ ಅವರೇ ಕೊಟ್ಟಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಡಯಾಗ್ರಾಮ್ ಬರೆಯೋದಕ್ಕೆ ಹೇಳ್ತಾರೆ, ಅದು ಗೊತ್ತಿರಬೇಕು. ಓಕೆನಾ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಇದೆಯಲ್ವಾ, ಕಾಂತೀಯ ಬಲರೇಖೆಗಳು, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಂತೆಲ್ಲ ಚಾಪ್ಟರ್ ಇದೆ ಅಲ್ವಾ, ಅದರಲ್ಲಿ ಕೂಡ ಡಯಾಗ್ರಾಮ್ಸ್ ಇದೆ. ಯಾವುದು ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳನ್ನು ನಮ್ಮ ದಂಡಕಾಂತ ಸುತ್ತಲೂ ಬರೆಯೋದು, ಈ ಥರ ಡಯಾಗ್ರಾಮ್ಸ್ ಏನೆಲ್ಲ ಇದೆ. ಅಥವಾ ನಮ್ಮ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಿಗೆ ಬಂದಾಗ ಪಕ್ಕಾ ಒಂದು ಬ್ರೈನ್ ಡಯಾಗ್ರಾಮ್ ಕೇಳ್ತಾರೆ. ಆ್ಯಸಿಡ್ ಆ್ಯಂಡ್ ಬೇಸಸ್ ಅಂತ ಬಂದಾಗಲೂ ಅಲ್ಲೂ ಕೂಡ ಇದೆ, ಯಾವುದು ನಮ್ಮ ಜಿಂಕ್ ಗ್ರ್ಯಾನ್ಯುವಲ್ ಸತುವಿಂದು ಒಂದು ಡಯಾಗ್ರಾಮ್ ಇದೆ, ಅದನ್ನು ಕೇಳ್ತಾರೆ. ಸೊ ಈ ಡಯಾಗ್ರಾಮನ್ನು ಆಯಾ ಚಾಪ್ಟರಲ್ಲಿ ಯಾವುದ್ಯಾವ ಡಯಾಗ್ರಾಮ್ ಇಂಪಾರ್ಟೆಂಟ್ ಆ ಡಯಾಗ್ರಾಮ್ಗಳನ್ನ ಒಂದ್ಸಲ ಬರೆದು ಲೇಬ್ಲಿಂಗ್ ಮಾಡಿ ಇಟ್ಟಿರಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಓಕೆ, ಮ್ಯಾಥ್ಸಲ್ಲಿ
ನ್ಯೂಮರಿಕಲ್ಸೇ ಇರೋದೆಲ್ಲ ನ್ಯೂಮರಿಕಲ್ಸೇ, ಓಕೆನಾ. ನಿಮಗೆ ಕಷ್ಟ ಆಗ್ತದೆ, ಪ್ಲಸ್ ಅದನ್ನು ರಿಪೀಟ್ ಆಗ್ತಿದೆ, ಆ ಕ್ವೆಶ್ಚನ್ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅವನ್ನ ಲಿಸ್ಟ್ ಮಾಡ್ಕೊಳ್ಬೇಕು, ಓಕೆನಾ. ಫಿಸಿಕ್ಸಲ್ಲೂ ಬರುತ್ತೆ ಸೇಮ್ ವೇ, ಯಾವ ಫಾರ್ಮುಲಾ ಮೇಲೆ ರಿಪೀಟೆಡ್ ಕ್ವೆಶ್ಚನ್ಸ್ ಬರ್ತದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಆ ನ್ಯೂಮರಿಕಲ್ ಸಾಲ್ವ್ ಮಾಡೋದಕ್ಕೆ ರೆಡಿ ಆಗಬೇಕು. ಎಸ್ಪೆಷಲಿ ನಿಮ್ಮ ಎಕ್ಸಾಂಪ್ಲರ್ ಕ್ವೆಶ್ಚನ್ಸ್, ಉದಾಹರಣೆ ಲೆಕ್ಕಗಳು ಅಂತ ಇರುತ್ತಲ್ಲ, ಅವುಗಳನ್ನು ನೋಡ್ಕೊಳ್ಳಿ. ಅದಾದಮೇಲೆ ಚಾಪ್ಟರ್ ಮುಗ್ದಾದ್ಮೇಲೆ ಎಕ್ಸಸೈಸ್ ಕ್ವೆಶ್ಚನ್ಸ್ ಅಂತ ಇರುತ್ತಲ್ಲ, ಅವುಗಳನ್ನು ಸಾಲ್ವ್ ಮಾಡೋದಕ್ಕೆ ಫಸ್ಟ್ ಅವುಗಳೇ ಇಂಪಾರ್ಟೆಂಟ್, ಓಕೆನಾ. ಅವೇ ಇಂಪಾರ್ಟೆಂಟ್ ನ್ಯೂಮರಿಕಲ್ಸು, ಅವು ಆಲ್ರೆಡಿ ನಿಮ್ಮ ನೋಟ್ಸಲ್ಲಿ ಇರಬೇಕು, ಓಕೆನಾ. ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಉದಾಹರಣೆ ಲೆಕ್ಕಗಳು ಅಥವಾ ಎಕ್ಸಾಂಪಲ್ಸ್ ಅಂತ ಹೇಳ್ಬಿಟ್ಟು ನ್ಯೂಮರಿಕಲ್ ಸಾಲ್ವ್ ಮಾಡಿರ್ತಾವಲ್ಲ ಅವುಗಳು, ಮತ್ತು ಚಾಪ್ಟರ್ ಮುಗ್ದಿದ ತಕ್ಷಣ ಎಕ್ಸಸೈಸ್ ಕ್ವೆಶ್ಚನ್ಸ್ ಅಂತ ಇರ್ತಾವಲ್ಲ ಅವೇ ಇಂಪಾರ್ಟೆಂಟ್, ಅವು ನಿಮ್ಮ ನೋಟ್ಸಲ್ಲಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ವಾರದಲ್ಲಿ ಕೂತ್ಕೊಂಡು ರೆಡಿ ಮಾಡಬೇಕು, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ ನಿಮ್ಮ PYQsಲ್ಲಿ, ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ಅಥವಾ ಮಾಡೆಲ್ ಕ್ವೆಶ್ಚನ್ ಪೇಪರ್ಸಲ್ಲಿ ಹಿಂದೆ ನಡೆದಿರುವಂತಹವುಗಳಲ್ಲಿ ಯಾವುದೆಲ್ಲ ಸಿಕ್ಕಾಪಟ್ಟೆ ರಿಪೀಟ್ ಆಗ್ತಿದೆ ಆ ಕ್ವೆಶ್ಚನ್ಸ್ ಮೇಲೆ ಸುಮ್ಮನೆ ಸ್ಟಾರ್ ಮಾರ್ಕು ಅಥವಾ ಡಬಲ್ ಟಿಕ್ ಈ ಥರ ಏನಾದರೂ ಹಾಕ್ಕೊಳ್ಳಿ ಇಂಟನ್ನ, ಇದು ರಿಪೀಟ್ ಆಗ್ತಿದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಕೆಲಸಗಳು 2ನೇ ವಾರದಲ್ಲಿ ನಡಿಬೇಕು, ಓಕೆನಾ. ನೀವು ಟೈಮನ್ನ ಹೇಗಾದರೂ ಪ್ಲ್ಯಾನ್ ಮಾಡಿ ಈ ಟಾಸ್ಕ್ ಬಂದುಬಿಟ್ಟು 2ನೇ ವಾರದಲ್ಲಿ ಮುಗ್ದಿರಬೇಕು, ಓಕೆನಾ. ನೆಕ್ಸ್ಟು 3ನೇ ವಾರ ಏನು ಮಾಡಬೇಕು ಅಂತ ಹೇಳಿದ್ರೆ ಓದೋದಕ್ಕೆ ಶುರು ಮಾಡಬೇಕು. ಇವಾಗ ನಮ್ಮ ನೋಟ್ಸ್ ಎಲ್ಲ ರೆಡಿ ಆಗಿದೆ, ನಮ್ಮ ಡಿಫಾಲ್ಟ್ ಎಲ್ಲ ಏನು ಅಂತ ಕಂಡುಹಿಡ್ದಿದ್ದೀವಿ. ಸೊ ಓದೋದಕ್ಕೆ ಶುರು ಮಾಡಬೇಕು. ಯಾವಾಗಿಂದ? ನಮ್ಮ 3ನೇ ವಾರದಿಂದ, ಓಕೆ. ನಿಮಗೆ ಟಾಪಿಕ್ಕನ್ನು ಅರ್ಥ ಮಾಡ್ಕೊಳ್ಬೇಕು, ಜೋರಾಗಿ ಓದಬೇಕು. ಟಾಪಿಕ್ಕನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಅದನ್ನು ಬೇರೆಯವರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಥವಾ ನಿಮಗೆ ನೀವೇ ಎಕ್ಸ್ಪ್ಲೈನ್ ಮಾಡ್ಕೊತೀರಾ, ಅದು ನಿಮಗೆ ಬಿಟ್ಟಿದ್ದು, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಡಯಾಗ್ರಾಮ್ಸ್ ಆಲ್ರೆಡಿ ನಾವು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಡೈಲಿ ಡಯಾಗ್ರಾಮ್ಸನ್ನು ಬರಿತಾ ಇರ್ತೀವಿ. ಡೈಲಿ ಡಯಾಗ್ರಾಮ್ಸನ್ನು ಬರೆಯೋದು, ಪ್ರಾಕ್ಟೀಸ್ ಮಾಡೋದು, ಲೇಬ್ಲಿಂಗ್ ಕರೆಕ್ಟಾಗಿರಬೇಕು. ಯಾಕಂತಂದರೆ ಸೈನ್ಸಲ್ಲಿ ಆರಾಮಾಗಿ ಒಂದು 20 ಮಾರ್ಕ್ಸ್ ಅಥವಾ 17 to 20 ಮಾರ್ಕ್ಸ್ ಇಲ್ಲ 15 to 20 ಮಾರ್ಕ್ಸ್ ಬಂದುಬಿಟ್ಟು ನೇರವಾಗಿ ಎಲ್ಲಿಂದ ಬರುತ್ತೆ? ನಮ್ಮ ಡಯಾಗ್ರಾಮ್ಸ್ಗಳಿಂದ ಬರುತ್ತೆ ಮಕ್ಕಳ. ಸೊ ಈಸಿ ಸ್ಕೋರಿಂಗನ್ನು ಜಸ್ಟ್ ಮಿಸ್ ಮಾಡ್ಕೊಳ್ಬೇಡಿ. ಸೊ ಡಯಾಗ್ರಾಮ್ ವಿತ್ ಲೇಬ್ಲಿಂಗ್ಸ್ ಭಾಗಗಳನ್ನು ಗುರುತಿಸೋದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ. ಅದಾದಮೇಲೆ ಸಾಲ್ವ್ 1 ಅಪ್ಲಿಕೇಶನ್ ಕ್ವೆಶ್ಚನ್ ಅಂತ ಹೇಳ್ತಿದ್ದೀನಿ, ಓಕೆನಾ. ಅನ್ವಯಿಕ ಕ್ವೆಶ್ಚನ್ಗಳನ್ನು ನೀವು ಸಾಲ್ವ್ ಮಾಡಬೇಕು. ಮ್ಯಾಮ್ ಎಲ್ಲಿಂದ ಸಿಗುತ್ತೆ ಮ್ಯಾಮ್ ಅಂತ ಹೇಳಿದ್ರೆ ಬೆಸ್ಟ್ ಬಂದುಬಿಟ್ಟು ಮಕ್ಕಳ ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ ಇವಾಗ PUCಯಲ್ಲಿ ಇದ್ದಾರಲ್ವಾ, ಅವರಿಗೆ ಪ್ರಿಪ್ರೇಟರಿ ಎಕ್ಸಾಮ್ ನಡೆದಿತ್ತು ಅಲ್ವಾ, ಆ ಪ್ರಿಪ್ರೇಟರಿ ಕ್ವೆಶ್ಚನ್ಸ್ಗಳನ್ನು ಓಪನ್ ಮಾಡಿ. ಪೂರ್ವ ಸಿದ್ಧತಾ ಪರೀಕ್ಷೆಗಳು ಅಂತ ಹೇಳ್ಬಿಟ್ಟು 3 ನಡೆದಿರುತ್ತೆ ಬೋರ್ಡ್ ಕಡೆಯಿಂದ, ಓಕೆನಾ. ಆ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಿ ಮಕ್ಕಳ. ಅದರಲ್ಲಿ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಸ್ ಕ್ವೆಶ್ಚನ್ಸ್ ಇದ್ದಾವೆ, ಅವುಗಳನ್ನು ನೀವು ಸಾಲ್ವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪಕ್ಕ ನಿಮ್ಮ ಎಕ್ಸಾಮನ್ನು ಸಾಲ್ವ್ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ LBA ಇದೆಯಲ್ವಾ, ನಮ್ಮ LBA ಕ್ವೆಶ್ಚನ್ಸ್ ಇದೆಯಾ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ, ಆ PDF ಓಪನ್ ಮಾಡಿ ಆ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಿ, ಓಕೆನಾ. ಬೆಸ್ಟ್ ಸೋರ್ಸ್ಗಳನ್ನು ಹೇಳಿದ್ದೀನಿ, ಓಕೆನಾ. ವೀಕ್ 3ಗೆ ಬೆಸ್ಟ್ ಸೋರ್ಸನ್ನು ಹೇಳಿದ್ದೀನಿ. ಇಷ್ಟು ಕೂಡ ನಮ್ಮ ವೀಕ್ 3ಯಲ್ಲಿ ನಡಿಬೇಕು, ಓಕೆ. ವೀಕ್ 1 ವೀಕ್ 2 ಬಂದುಬಿಟ್ಟು ಪ್ರಿಪ್ರೇಷನ್ ಆಗಿತ್ತು. ಸೊ ನಾನು ನಿಮಗೆ ರಿವಿಷನ್ ಮಾಡೋದಕ್ಕೆ ಏನೂ ಹೇಳಲಿಲ್ಲ, ಓಕೆ. ಸೊ ವೀಕ್ 3ಯಲ್ಲಿ ನಡೆದಿದ್ದನ್ನು ವೀಕ್ 4ಗೆ ಆಲ್ರೆಡಿ ಮರ್ತೋಗೋದು ಅಂತ ಏನಿಲ್ಲ ಮಕ್ಕಳ. ಸೊ ರಿವಿಷನ್ನು ಮಾಡ್ತಾ ಇರಬೇಕು. ಏನು ಕಲ್ತಿದ್ದೀರಾ ಅದನ್ನು ವೀಕ್ 3ಯಲ್ಲಿ ಏನು ಕಲ್ತಿದ್ಯಾ 3ನೇ ವಾರದಲ್ಲಿ ಅದನ್ನು ರಿವಿಷನ್ ಮಾಡ್ತಾ ನೀವೇನು ಮಾಡಬೇಕು, ವೀಕ್ 4ಗೆ ಹೋಗಬೇಕು. ನೋಟ್ಸ್ ಇದೆ, ಆ ನೋಟ್ಸಲ್ಲಿ ನೀವೇನು ಮಾಡ್ತೀರಾ, ಕೀವರ್ಡ್ಸನ್ನ ಅಂಡರ್ಲೈನ್ ಮಾಡ್ತಿದ್ದೀರಾ, ಓಕೆನಾ. ವೀಕ್ 3ಯಲ್ಲಿ ಜಸ್ಟ್ ಓದಿದ್ದೀವಿ, ಅಂಡರ್ಲೈನ್ ಎಲ್ಲ ಮಾಡಿಲ್ಲ. ಇದು ಇಂಪಾರ್ಟೆಂಟ್ ಅಂತ ನಮಗೇನು ಗೊತ್ತಿಲ್ಲ. ಇವಾಗ ಸೆಕೆಂಡ್ ಟೈಮ್ ರೀಡಿಂಗ್ ಹೋಗ್ತಿದ್ದೀವಲ್ವ 4ನೇ ವಾರದಲ್ಲಿ, ಅವಾಗ ನಿಮಗೆ ಗೊತ್ತಾಗುತ್ತೆ, ಓ ಇದು ಇಂಪಾರ್ಟೆಂಟ್ ಕೀವರ್ಡ್ ಅಂಡರ್ಲೈನ್ ಮಾಡಬೇಕು ಅಂತ. ಸೊ ಅಂಡರ್ಲೈನ್ ಮಾಡಿ. ನೀಟ್ ಡಯಾಗ್ರಾಮ್ಸನ್ನು ನಾವು 3ನೇ ವಾರದಿಂದನೂ ಮಾಡಿದ್ವಿ, ಇವಾಗ ಮಾಸ್ಟರ್ ಆಗಿರ್ತೀವಿ. ಫಸ್ಟ್ ಟೈಮ್ ಬರೆದಾಗ 10 ನಿಮಿಷ ತೊಗೊಂಡೆಲ್ಲ ಬರೆದಿದ್ವಿ, ಇವಾಗ ಆಲ್ರೆಡಿ ಅರ್ಧಕ್ಕರ್ಧ ಸಮಯನ ಸೇವ್ ಮಾಡಿರ್ತೀರ 5 ನಿಮಿಷದಲ್ಲಿ ಬರೆಯೋ ಥರ, ಓಕೆನಾ. ಸರಿ, ನೆಕ್ಸ್ಟು ರೈಟ್ ಸ್ಟೆಪ್ ಬೈ ಸ್ಟೆಪ್ ನ್ಯೂಮರಿಕಲ್ಸನ್ನು ಆಲ್ರೆಡಿ ನಾವು 3ನೇ ವಾರದಲ್ಲಿ ನೋಟ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋದಕ್ಕೆ ರೆಡಿ ಆಗಿರಬೇಕು, ಓಕೆನಾ. ವೀಕ್ 3ಯಲ್ಲಿ ಏನು ಕಲ್ತಿರ್ತೀರಾ ಅದು ಮರ್ತೋಗ್ತಿಲ್ಲ, ವೀಕ್ 4ಗೆ ಕ್ಯಾರಿ ಆಗ್ತದೆ, ಓಕೆ. ಲೀವ್ ಪ್ರಾಪರ್ ಸ್ಪೇಸಿಂಗ್, ರೈಟ್ ಓನ್ಲಿ ವಾಟ್ ಈಸ್ ಆಸ್ಡ್ ಅಂತ. ನೀವು ಟೆಸ್ಟ್ ಎಕ್ಸಾಮ್ ಬರಿಬೇಕಾದ್ರೆ 1 ಮಾರ್ಕ್ ಕ್ವೆಶ್ಚನ್ಗೆ ನಿಮಗೆ ಆ ಟಾಪಿಕ್ ಈಸಿ ಇದೆ, ಆ ಕ್ವೆಶ್ಚನಿಗೆ ಗೊತ್ತಿದೆ ನಿಮಗೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು
5 ಮಾರ್ಕ್ಸಿಗೆ ಬರೆಯೋ ಥರ ಒಂದು ಪೇಜ್ ಗಟ್ಟಲೆ ಆನ್ಸರ್ ಬರಿಬೇಡಿ. 1 ಮಾರ್ಕ್ಗೆ ಎಷ್ಟು ಅವಶ್ಯಕತೆ ಇದೆ, ಒಂದು 2 ಲೈನ್ಸ್ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬರಿಬೇಕು. ನಿಮಗೆ ಗೊತ್ತಿದೆ ಅಂತ ಸಿಕ್ಕಾಪಟ್ಟೆ ಪೇಜೆಲ್ಲ ತುಂಬ್ಸೋಕೆ ಹೋಗಬೇಡಿ, ಒಂದೇ ಮಾರ್ಕ್. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಕ್ವಶನ್ ಆದಮೇಲೆ ಒಂದು ಸ್ವಲ್ಪ ಸ್ಪೇಸ್ ಬಿಡಿ, ಅಥವಾ ವರ್ಡ್ ಟು ವರ್ಡ್ ಸ್ವಲ್ಪ ಸ್ಪೇಸ್ ಮಾಡಿ. ನೀವೇನು ಬರ್ದಿದ್ದೀರಾ ಅದು ನಮಗೆ ಇವ್ಯಾಲ್ಯೂಯೇಟರ್ಗೆ ಅರ್ಥ ಆಗಬೇಕು, ಮಾರ್ಕ್ಸ್ ಕೊಡಬೇಕು. ಸೊ ಇದನ್ನೆಲ್ಲ ಪ್ರಾಕ್ಟೀಸಿಂದ ಬರುತ್ತೆ, ಎಕ್ಸಾಮ್ ಹಾಲಲ್ಲಿ ಒಂದು ದಿನಕ್ಕೆ ಬರಲ್ಲ. ಸೊ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇವಾಗ ವೀಕ್ 5 ಅಪ್ಗ್ರೇಡ್ ಯುವರ್ ಸ್ಪೀಡ್ ಅಂತ ಇದೆ. ಇವಾಗ ರೈಟಿಂಗ್ ಸ್ಪೀಡನ್ನು ಶುರು ಮಾಡಬೇಕು. ಲಾಸ್ಟ್ ಮಿನಿಟಲ್ಲಿ ಮ್ಯಾಮ್ ನಮಗೆ ಇದು ಕ್ವೆಶ್ಚನ್ಗೆ ಆನ್ಸರ್ ಗೊತ್ತಿತ್ತು ಮ್ಯಾಮ್, ಟೈಮ್ ಆಗಲಿಲ್ಲ ಮ್ಯಾಮ್, ಅದಕ್ಕೆ ಬಿಟ್ಬಿಟ್ಟು ಬಂದೆ ಮ್ಯಾಮ್ ಅಂತೆಲ್ಲ ಹಾಳುವಂಥ ಸೀನ್ ಎಲ್ಲ ಇರಲ್ಲ. ಸೊ ಯಾಕಂತಂದರೆ ವೀಕ್ 5ಇಂದನೇ ಓದಿದ್ದನ್ನು ಬರೆಯೋದಕ್ಕೆ ಶುರು ಮಾಡ್ತಾ ಇದ್ದೀವಿ. 2 ಮಾರ್ಕ್ ಕ್ವೆಶ್ಚನ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನೀವು 2 ನಿಮಿಷ, ಕಡಿಮೆ ಅಂತ ಹೇಳಿದ್ರೆ 1 ನಿಮಿಷ ತೊಗೋಬೋದು, ಇಲ್ಲ 30 ಸೆಕೆಂಡ್ಸ್ ತೊಗೋಬೋದು. ಇಲ್ಲ 1 ಮಾರ್ಕ್ ಕ್ವೆಶ್ಚನ್ ಆದರೆ ಒಂದು 30 ಸೆಕೆಂಡ್ಸ್ ಅಂತ ಹೇಳ್ತಿದ್ದೆ, ಅಥವಾ 1 ನಿಮಿಷ ಅಂತ ಹೇಳ್ತಿದ್ದೆ. ಓಕೆ, ಇದು 2 ಮಾರ್ಕ್ ಕ್ವೆಶ್ಚನ್ ಅಲ್ವಾ, ಅದಕ್ಕೆ ನೀವು 2 ಮಿನಿಟ್ಸಿಂದ 3 ಮಿನಿಟ್ಸ್ವರೆಗೂ ತೊಗೋಬೋದು. ಓಕೆನಾ? 3 ಮಾರ್ಕ್ ಕ್ವೆಶ್ಚನ್ ಅಂತ ಹೇಳಿದ್ರೆ 3 ಅಂಕಗಳ ಪ್ರಶ್ನೆ ಆದರೆ 5ರಿಂದ 7 ನಿಮಿಷ ತೊಗೊಳ್ಳಿ. ಇಟ್ಸ್ ಓಕೆ, 5ರಿಂದ 7 ನಿಮಿಷ. ಓಕೆ, ನೆಕ್ಸ್ಟು 4 ಮಾರ್ಕ್ಸ್ ಕ್ವೆಶ್ಚನ್ ಅಂತ ಹೇಳಿದ್ರೆ 4 ಮಾರ್ಕ್ ಕ್ವೆಶ್ಚನಿಗೆ ನೀವು 7 to 8 ತೊಗೊಳ್ಳಿ. ನಾನು ಇಲ್ಲಿ ಬಿಟ್ಬಿಟ್ಟಿದ್ದೀನಿ. 4 ಮಾರ್ಕ್ ಕ್ವೆಶ್ಚನಿಗೆ ನೀವು 7 to 8 ಅಂತ ತೊಗೋಬೋದು. ಎಷ್ಟು? 7 to 8 ಅಂತ ತೊಗೋಬೋದು. ಇಲ್ಲ ಮ್ಯಾಮ್ ನಮ್ಗೆ 1 ನಿಮಿಷ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ 9 ಮಿನಿಟ್ಸ್. ಓಕೆ, ಅದೇ ಮ್ಯಾಕ್ಸಿಮಮ್. 5 ಮಾರ್ಕ್ಸ್ ಕ್ವೆಶ್ಚನ್ಗೆ 8 to 10 ಮಿನಿಟ್ಸ್ ತೊಗೋಬೋದು. ಇಲ್ಲ ಮ್ಯಾಮ್ 1 ನಿಮಿಷ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ +1 ಅಂತ ಹೇಳ್ಬಿಟ್ಟು 11 ಮಿನಿಟ್ಸ್ ತೊಗೋಬೋದು. ಇದಕ್ಕಿಂತ ಜಾಸ್ತಿ ನೀವು ಸಮಯನ ಸ್ಪೆಂಡ್ ಮಾಡೋ ಆಗಿಲ್ಲ. ಸೊ ರೈಟಿಂಗ್ ಪ್ರಾಕ್ಟೀಸ್ ನಿಮಗೆ 5ನೇ ವಾರದಲ್ಲೇ ಆಗ್ತಿದೆ. 3ನೇ ವಾರ ಏನು ಕಲ್ತಿರ್ತೀರೋ ಅದು 4ನೇ ವಾರಕ್ಕೂ ಕ್ಯಾರಿ ಆಗ್ತಿದೆ. 4ನೇ ವಾರದಲ್ಲಿ ಏನು ಕಲ್ತಿರ್ತೀರೋ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಓಕೆನಾ? ಇದು ಬಂದ್ಬಿಟ್ಟು ಡೈಲಿ ಎಲ್ಲ ಸಬ್ಜೆಕ್ಟ್ಗಳಿಗೂ ನಡೀತಾ ಇರಬೇಕು. ಒಂದಿನ ಸೈನ್ಸ್ ಆದರೆ ಒಂದಿನ ಸೋಷಿಯಲ್, ಒಂದಿನ ಮ್ಯಾಥ್ಸ್ ಆದರೆ ಒಂದಿನ ಕನ್ನಡ, ಈ ಥರ ಪ್ಲ್ಯಾನ್ ಮಾಡಬೇಕು. ವಾರದಲ್ಲಿ ಇದನ್ನು ನಾನು ಮಾಡ್ತಾನೆ ಇದ್ದೀನಿ ಅಂತ. ಓಕೆನಾ? ಅದಾದಮೇಲೆ ಸ್ಪೇಸ್ಡ್ ರಿವಿಷನ್ ಆಗಿರುತ್ತೆ. ನೀವು ಯಾವುದನ್ನು ಮರ್ತಿಲ್ಲ, ಯಾಕಂತಂದರೆ ಓದಿದ್ದನ್ನು ವಾರನೂ ಕ್ಯಾರಿ ಮಾಡ್ತಿದ್ದೀವಿ, ಅದಕ್ಕೋಸ್ಕರ. ಓಕೆ, ವೀಕ್ 6ಅಲ್ಲಿ ಕಾನ್ಫಿಡೆನ್ಸ್ ಬಂದಿರುತ್ತೆ. ಕಾನ್ಫಿಡೆನ್ಸ್ ಎಲ್ಲಿಂದ ಬಂದಿರುತ್ತೆ? 1, 2, 3, 4, 5ನೇ ವಾರದಿಂದನೂ ಓದ್ತಿದ್ದೀವಿ ಮ್ಯಾಮ್. ಇವಾಗ ಪ್ರಿಪ್ರೇಷನ್ ಆಲ್ರೆಡಿ ಶುರು ಮಾಡಿದ್ದೀವಿ. ಸೊ ಕಾನ್ಫಿಡೆನ್ಸ್ ಬಂದಿರುತ್ತೆ ಅಂತ. ಓಕೆನಾ ಮಕ್ಕಳ? ಇವಾಗ ನೀವು ಏನು ಮಾಡಬೇಕು ಅಂತಾರ, ಫೈರ್ ಹತ್ತಿರುತ್ತೆ. ನಿಮ್ಮ ಎಕ್ಸಾಮಿಗೆ ಇನ್ನೊಂದು 2 ವಾರ ಏನೋ ಮಿಕ್ಕಿರುತ್ತೆ. ಓಕೆನಾ? ಅಥವಾ 1 ವಾರ ಏನೋ ಮಿಕ್ಕಿರುತ್ತೆ. ಇನ್ನು ಫೈರ್ ಜೋಶ್ ಜಾಸ್ತಿ ಆಗಿರುತ್ತೆ. ನೀವು ಆ ಜೋಶನ್ನು ಹೇಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಎಕ್ಸಾಮನ್ನು ಬರೀತಾ ಇದ್ದೀನಿ ಅನ್ನೋ ಫೀಲಲ್ಲಿ ಇರಿ. ಓಕೆನಾ? ಒಂದು ಮಾಡೆಲ್ ಪೇಪರ್ ಅಂತ ತೊಗೊಳ್ಳಿ. ನಿಮಗೆ ಈ ಸಲ ಇನ್ನೂ ಬೋರ್ಡಿಂದ ಎಕ್ಸಾಮಿಂದ ಯಾವುದೇ ರೀತಿಯ ಬ್ಲೂ ಪ್ರಿಂಟ್ ಆಗಲಿ ಅಥವಾ LBA ಆಗಲಿ ಯಾವುದೂ ಬಿಟ್ಟಿಲ್ಲ. ನೀವೇನು ಮಾಡಿ, ಹಿಂದಿನ ವರ್ಷದ್ದು ನಿಮ್ಮ ಸೀನಿಯರ್ಸಿಗೆ ಬಿಟ್ಟಿರ್ತಾರಲ್ವ ಅದಕ್ಕೇ ಹೋಗಿ. ಓಕೆನಾ? ಯೂಶ್ವಲಿ ಯಾವಾಗ ಬಿಡ್ತಾರೆ ಮಾಡೆಲ್ ಕ್ವೆಶನ್ ಪೇಪರ್ಸ್ ಅಂತ ಎಲ್ಲ ಹೇಳಿದ್ರೆ ಡಿಸೆಂಬರ್, ನವೆಂಬರ್ ಟೈಮಲ್ಲಿ ಬಿಡ್ತಾರೆ. ನಮ್ಗೆ ಅಲ್ಲಿವರೆಗೂ ಸಮಯ ಇಲ್ಲ, ಯಾಕಂದರೆ SA1 ಎಕ್ಸಾಮ್ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಬೆಟರ್ ನಾವೇನು ಮಾಡೋಣ, ಮಾಡೆಲ್ ಕ್ವೆಶನ್ ಪೇಪರ್ ನಮ್ಮ ಸೀನಿಯರ್ಗೆ ಏನು ಬಿಟ್ಟಿರ್ತಾರೆ ಬೋರ್ಡ್ ಕಡೆಯಿಂದ ಲಾಸ್ಟ್ ಇಯರ್ 4 ಬಿಟ್ಟಿದ್ರು. ನೀವು ಜಸ್ಟ್ KCBಗೆ ಹೋಗ್ಬಿಟ್ಟು ಮಾಡೆಲ್ ಕ್ವೆಶನ್ ಪೇಪರ್ ಅಂತ ಹಾಕಿದ್ರೆ ಸಾಕು ಮಕ್ಕಳ. ಕ್ವೆಶ್ಚನ್ ಪೇಪರು ನಿಮಗೆ ಜೊತೆಗೆ ಸೊಲ್ಯೂಷನ್ದು PDF ಸಿಗುತ್ತೆ. ಓಕೆನಾ? ಶುರು ಮಾಡಬೇಕು. ಡೈಲಿ ಒಂದೊಂದು ಸಬ್ಜೆಕ್ಟದು ಡೈಲಿ ಒಂದೊಂದು ಮಾಡೆಲ್ ಪೇಪರನ್ನು ಸಾಲ್ವ್ ಮಾಡಬೇಕು. ಓಕೆ, ಅದಾದಮೇಲೆ ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್. ಆಲ್ಮೋಸ್ಟ್ ಎಷ್ಟೊಂದು ಕ್ವೆಶ್ಚನ್ ಆಲ್ರೆಡಿ ರಿಪೀಟ್ ಆಗಿರುತ್ತೆ. ಓಕೆನಾ? ಮಾಡೆಲ್ ಕ್ವೆಶ್ಚನ್ ಪೇಪರ್ ರಿಪೀಟ್ ಆಗಿರೋದು ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲೂ ರಿಪೀಟ್ ಆಗಿರುತ್ತೆ. ಓಕೆನಾ? ಓಕೆ, ಅದಾದಮೇಲೆ ಒಂದು ಪ್ರಿಪ್ರೇಟ್ರಿ ಕ್ವೆಶ್ಚನ್ ಪೇಪರ್. ಓಕೆನಾ? ನಾನು ಎಲ್ಲೂ ನಿಮಗೆ ಬೇರೆ ಕಡೆಯಿಂದ ತೊಗೊಬನ್ನಿ ಅಂತ ಹೇಳ್ತಿಲ್ಲ. ಆಲ್ರೆಡಿ ವೆಬ್ಸೈಟಲ್ಲಿ ಇದೆ. ನಮ್ಮ ಸೀನಿಯರ್ ಪೂರ್ವ ಸಿದ್ಧತಾ ಪರೀಕ್ಷೆ ಅಥವಾ ಪ್ರಿಪ್ರೇಟ್ರಿ ಕ್ವೆಶ್ಚನ್ ಪೇಪರ್ಸ್ ಇದೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇದೆ. ನಾನು ನಿಮಗೆ ಕ್ವೆಶ್ಚನ್ ಪೇಪರನ್ನು ಬೇರೆ ಎಲ್ಲಿಂದನೂ ಹುಡುಕಿ ಅಂತ ಹೇಳ್ತಾ ಇಲ್ಲ. ಆಲ್ರೆಡಿ ನಮ್ಮ ಬೋರ್ಡ್ ಕಡೆಯಿಂದ ನಮ್ಮ ಸೀನಿಯರ್ಸ್ಗೆ ಅಂತ ಬಿಟ್ಟಿದ್ರಲ್ವ ಯಾವುದೆಲ್ಲ ಮಾಡೆಲ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಮತ್ತು ಪ್ರಿಪ್ರೇಟ್ರಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು, ಅವುಗಳನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಮಕ್ಕಳ. ನಮ್ಮ ಎಕ್ಸಾಮ್ 80ಗೆ 80 ಆರಾಮಾಗಿ ಸ್ಕೋರ್ ಮಾಡ್ತೀವಿ. ಓಕೆನಾ? ಅಷ್ಟು ಈಸಿ ಇದೆ ನಮ್ಮ ಎಕ್ಸಾಮ್. ಓಕೆ ಮಕ್ಕಳ, ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಹೇಳ್ತೀನಿ. ಇಷ್ಟೆಂದೆಲ್ಲ ವಾರ ನಾವು ಕನ್ಸಿಸ್ಟೆನ್ಸಿಗೆ ಸ್ಥಿರತೆಯಿಂದ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ
ನಾವು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ಕೊಳ್ಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವಾ? ಸೊ ದಯವಿಟ್ಟು ಮಕ್ಕಳ 7ರಿಂದ 8 ಗಂಟೆ ನಿದ್ದೆ ಬೇಕೇ ಬೇಕು ಮಕ್ಕಳ. ಇಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ 7ರಿಂದ 8 ಅವರ್ ಮಲ್ಗೋದಕ್ಕಾಗುತ್ತೆ. ಇಲ್ಲಾಂದರೆ ಎಕ್ಸಾಮ್ ದಿನ ಹಿಂದಿನ ದಿನ ಏನಾಗುತ್ತೆ 24 ಅವರ್ಸು ಸಾಕಾಗಲ್ಲ. ಓಕೆನಾ? ನಿದ್ದೆ ಇರಲ್ಲ, ಊಟ ತಿನ್ನೋಕ್ಕಾಗ್ತಿರಲ್ಲ. ಸೊ ಫುಲ್ ಟೆನ್ಷನ್ ಆಗಿಬಿಟ್ಟಿರ್ತೀರ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ, ವಾರದ್ದೆಲ್ಲ ಸ್ಟ್ರಾಟಜೀಸ್ ಕೊಟ್ಟಿದ್ದೇನಲ್ಲ ಅದನ್ನು ಮೇಂಟೈನ್ ಮಾಡಿ, ಡೈಲಿ 7 to 8 ಅವರ್ಸ್ ಮಲಗಿ, ಪ್ಲಸ್ ಒಂದು 20 ಮಿನಿಟ್ಸ್ ವಾಕ್ ಮಾಡಿ, ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ನಿಮಗೂ ರಿಲೀಫ್ ಅಂತ ಅನಿಸುತ್ತೆ. ಓಕೆನಾ ಮಕ್ಕಳ? ಸೊ ಅವಾಯ್ಡ್ ಕಂಪ್ಯಾರಿಸನ್. ಇಟ್ಸ್ ಓಕೆ ಮಕ್ಕಳ, ನೀವು FA1 ಎಕ್ಸಾಮಲ್ಲಿ ಕಡಿಮೆ ಸ್ಕೋರ್ ಮಾಡಿದರೆ ಅಥವಾ FA2 ಎಕ್ಸಾಮಲ್ಲಿ ಸ್ಕೋರ್ ಕಡಿಮೆ ಆಗಿದ್ರೆ ಅಥವಾ ಜಾಸ್ತಿ ಬಂದಿದ್ರು ಇಟ್ಸ್ ಓಕೆ. ನೀವು ನಿಮ್ಮ ಮಾರ್ಕ್ಸನ್ನು ಬೇರೆ ಇನ್ಯಾರ ಜೊತೆಲೂ ಕಂಪೇರ್ ಮಾಡ್ಕೊಳ್ಬೇಡಿ. ನಿಮಗೆ ಕಂಪೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 80 ಇದೆ ಅಲ್ವಾ, ಅಥವಾ ಔಟ್ ಆಫ್ ಎಷ್ಟು ಅಂತ ಹೇಳಿದ್ರಲ್ವಾ, 80ಗೆ ಈ ಎಕ್ಸಾಮ್ ಅಂತ ಹೇಳಿದ್ರೆ ನೀವು 80 ಕಂಪೇರ್ ಮಾಡ್ಕೊಳ್ಳಿ. ನಂದು ಇಲ್ಲಿ ಕಡಿಮೆ ಆಯಿತು, ನಾನು ಅದನ್ನು ಪಿಕಪ್ ಮಾಡ್ಕೊಳ್ಬೇಕು ಅಂತ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕಂಪೇರ್ ಮಾಡಿಕೊಂಡು ಜಲಸಿ ಫೀಲಿಂಗ್, ಅದೆಲ್ಲ ವಿಯರ್ಡ್ ಫೀಲಿಂಗ್ ಎಲ್ಲ ಬೇಡ. ಓಕೆನಾ ಮಕ್ಕಳ? ಸೊ ನಾನು ನಿಮಗೆ ಸಾಕಷ್ಟು ಕೀ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ. ವಾರ ಏನು ಮಾಡಬೇಕು, ಹೇಗೆ ಓದಬೇಕು ಅಂತ ಹೇಳಿದ್ದೀನಿ. ಸೊ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಕ್ಕಳ, ಇದು ನಿಮಗೆ ಹೆಲ್ಪ್ ಆಗ್ತದೆಯಾ ಅಥವಾ ಈಸಿ ಅನ್ನಿಸ್ತದೆಯಾ ನಿಮ್ಮ FA2 ಎಕ್ಸಾಮ್ಗಿಂತ ಹಾಫ್ ಇಯರ್ಲಿ ಎಕ್ಸಾಮ್ವರೆಗೂ ಪ್ಲ್ಯಾನ್ ಅಂತ. ಓಕೆನಾ? ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.